ಶಂಕರು, ನಾ ಹೇಳಿದ ಮಾತಿಗೆಲ್ಲ ಒಪ್ಕೊಂಡೆ. ಇನ್ಮೇಲೆ ನಿನಗೇನು ಬೇಕಾದರೆ ಸಂಕೋಚ ಇಲ್ದಂಗೆ ಕೇಳು. ಹಣ ಬೇಕು ಅಥವಾ ಬಂಗಾರ ಬೇಕು, ಬೇಕಾದಂಥ ಬಟ್ಟೆ ಕೊಡಿಸ್ತೀನಿ. ನೀನು ಬೇಕಾದನ್ನು ಕೇಳು, ನಾನು ಇಲ್ಲ ಅನ್ನೋದಿಲ್ಲ. ಎಷ್ಟಾಗಲಿ ಈ ಊರು ಗೌಡನ ಹೆಂಡ್ತಿದ್ದೇನೆ ನಾನು. ನೀನು ಮಾತ್ರ ನನ್ನೋನಾಗಿ ನಾ ಹೇಳ್ದಂಗೆ ಕೇಳ್ಕೊಂಡಿದ್ಬಿಟ್ರೆ ಸಾಕು, ಅಷ್ಟೇ ನೋಡು. ಆಯ್ತು ಕೊಡ್ತಮ್ಮ. ಈ ವಿಷಯ ನಮ್ಮ ಸುದ್ದಿಂಗೆ ಗೊತ್ತಾಗ್ಬಾರ್ದು. ಅದೇನು ಅದು ಒಂದು ನಮ್ನಿಗೆ ಹುಚ್ಚಿದ್ದಂಗೆ ಐತಿ. ಹೊಟ್ಟೆ ತುಂಬ ಊಟ ಹಾಕಿ ಹೊರಗೆ ಕಳಿಸ್ಬಿಟ್ನೆ ಅಂದ್ರೆ ಮುಗಿದು ಹೋತು ನಿಮ್ಮ ಗೌಡನ ಹಿಂದೆ ಬುಕ್ಕ ಹಿಡ್ಕೊಂಡು ಹೊಂಟು ಬಿಡ್ತಾನೆ. ಅವನ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ, ಎಲ್ಲದಕ್ಕೂ ನಾನು ವ್ಯವಸ್ಥೆ ಮಾಡ್ತೇನೆ. ನೀ ಮಾತ್ರ ಯಾವಾಗಲೂ ನನ್ನ ಜೊತೆ ಖುಷಿಯಾಗಿರಬೇಕು. ಖುಷಿಯಾಗಿರ್ತಾನೆ. ನೀನು ನನ್ನ ಎಂದಿಗೂ ಕೈ ಬಿಡಬಾರ್ದು. ನಾನು ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ ಶಂಕರ. ನಿನ್ನಿಂದ ನನ್ನ ಹೊಟ್ಟೆಗೆ ಒಂದು ಮಗು ಆದ್ರೆ ಸಾಕು. ನಾನು ಇರೋವರೆಗೂ ನಿನ್ನನ್ನು ನೆನೆಸಿ ಜೀವನ ಮಾಡ್ತೀನಿ. ಆತ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬಂದುಬಿಡು. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇವತ್ತು ಒಂದು ದಿವಸ ಅಂತ ಟೈಮ್ ತೊಗೊಂಡು ಇವತ್ತು ಒಂದು ದಿವಸ ಮಾತ್ರ ಸುಮ್ಮನಿರ್ತೀನಿ. ನಾಳೆಯಿಂದ ನಾ ಹೇಳ್ದಂಗೆ ಕೇಳಬೇಕು. ಸರಿ. ಅಂತೂ ನೋಡ್ತಿಯಮ್ಮ, ನಿನ್ನ ಗಂಗವನ ಮನೆ ತೊಟ್ಲು ಫಂಕ್ಷನ್ ಐತಿ, ನೀನು ಕರೆದ ಇಲ್ಲ ಅವ್ರೆ. ಅಲ್ಲ, ನೀವಂಕರು ಫಂಕ್ಷನಿಗೆ ಹೋಗಿ ಕುತ್ತಿ ಗಡ್ರಂಗ ತಿಂದು ಬಂದಿರೇನ? ಬಂದಿನ ಹೇಳಕತ್ತೀರ. ನಾನೇನು ನನಗೆ ಕೇಳು ಹೇಳು ಅಂದೇನು? ಅವ್ರಿಗೇನು ಬಂದೆ ನನಗೆ ಕರಿ ಅಂದೇನು? ಹೋಗು, ನಿನ್ನ ಕೆಲಸ ಏನೈತಿ ಅದು ನೋಡಿ. ಬಾರ ಇವ್ರನ್ನೆಲ್ಲ ಕರಿ ಹೋಗ್ಬಾ. ಇವ್ರ ಮಕ್ಕಳಾಗಿಲ್ಲ, ಇನ್ನೇನು ಕರೆಗೆ ಹೋಗ್ಕ ಅವ್ರು. ಮಾತಾಡ್ರಿ. ಊರಾಗಿನ ಸಣ್ಣ ಮಕ್ಕಳು ಮೊದ್ಲು ಮಾಡಿ ನನಗೆ ಮಕ್ಕಳಾಗಿಲ್ಲ ಅಂತ ಹಂಗಿಸ್ತೀರೇನು? ನೋಡ್ಕೊಂಡಿರಿ, ನನ್ನ ಹೊಟ್ಟೆಯಾಗವು ಮಕ್ಕಳು ಆಗೇ ಅಕ್ಕವು. ಆವಾಗ ಮಾತಾಡೋ ನಿಮಗೆಲ್ಲ ತೋರಿಸ್ತೇನೆ ನಾನು ಯಾರು ಅಂತ. ಈ ಊರು ಗೌಡ್ತಿಗೆ ಮಕ್ಕಳು ಆಗೇ ಅಕ್ಕವು. ಆವಾಗ ನಿಮ್ಗೊಂದು ಗತಿ ಕಾಣಿಸ್ತೇನೆ. ಆಗ ಬರ್ಬೇಕು ನನ್ನ ಮನೆ ಬಾಗಿಲಿಗೆ. ನನ್ನ ಮಕ್ಕಳನ್ನ ತೋರಿಸಿ ಮಾತಾಡ್ತೇನೆ ನಿಮಗೆ. ನಿಮ್ಮ ಜನ್ಮಕ್ಕ ಹೇಳ್ರಿ ಕೊಡ್ತೀವಮ್ಮ. ಈ ಬಾಕಿ ವಸೂಲಿ ಏನು ಭಾಳ ಅದಾವಲ್ಲ ಗೌಡಮ್ಮ. ಹಂಗಾಗಿ ಗೌಡ್ರು ನಾವು ಬಿಸಿಲಾಗ ಅಡ್ಡಾಡ್ಬೇಕಲ್ಲ. ಕೊಡ್ತೀಯಮ್ಮ, ನೀವು ಇಲ್ಲದಿರಿ. ಇದು ಸ್ವಲ್ಪ ಏನೋ ಒಂದು ವಿಷಯ ಕೇಳ್ಬೇಕು ಕೊಡ್ತೀಯಮ್ಮ. ಪೆಪ್ಸಿ ಬಾಟ್ಲಿ ಫುಲ್ ಓವರ್ ಆಗ್ಬಿಟ್ಟಿದ್ದು ಕೊಡ್ತೀಯಮ್ಮ. ಬೂಚಾಗರ ಓಪನ್ ಮಾಡಿದ್ರ ಬುಸುಕ್ಕಂತ ಅವಾಗ ಹೋಗ್ಬಿಡ್ತೈತಲ್ಲ, ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ನಿಮಗೆ ಕೇಳಮ್ಮ. ಏನೋ ನೀವು ಏನೋ ಅಡ್ಜಸ್ಟ್ ಮಾಡ್ಬೇಕ್ರಿ ಮೇಡಮ್ಮ. ಬ್ಯಾಡ್ರಿ, ನೀವ ಏನಾರ ಒಂದು ದಾರಿ ತೋರಿಸ್ರಿ. ಹೌದು, ನಾವು ಅಯ್ಯೋ ನೀವು ಅಂಥವೆಲ್ಲ ಎಲ್ಲಿ ಬೇಕಾದ್ರೆ ಅಡ್ಡಾಡ್ತೀರಿ, ನಮ್ಗೆ ಗೊತ್ತಾಕತ್ತಿ. ನೀವು ಇದು ಮಾಡಿರಿ, ನಾವು ಹೋಗಿ ಕಲೆಕ್ಷನ್ ಮಾಡ್ಕೊತೇವೆ. ಹೇಳ್ರಿ. ಇಲ್ರಿ, ಹಂಗೇನಿಲ್ರಿ ಅಮ್ಮ. ಏನೋ ಮೊನ್ನೆಗೆ ಇಲ್ಲ ಒಂದು ವಿಷಯ ಕೇಳ್ಪಟ್ಟೆ. ಅಲ್ಲಿ ಅಚ್ಚಗಡೆ ದಾರ್ಯಾಗ ನನ್ನ ಬಗ್ಗೆ ಏನೋ ಮಾತಾಡಿದ್ರಂತಲ್ಲ. ಆ ಶಾಂತವನ ಮಗಳಂದ್ಲು. ಇವತ್ತ ಕೆಲಸ ಮಾಡ್ತಾನ್ರಿ. ಅದು ನಮ್ಮೂರ್ ಕ್ಯಾರಿಗೆ ಹೋಗಿ ಅಂಜಿವಿ ಚುಡಿತಾರ್ರಿ. ಆತು, ಹಂಗ ಮಾಡ್ತಾನೆ. ಹೋಗಿ ಬರ್ತಾನ್ರಿ. ಒಂದು ಕೆಲಸನೂ ಮಾಡಂಗಿಲ್ಲ. ಕೆಲ್ಸಕ್ಕೆ ಬರ್ದು ಕೆಲಸ ಮಾಡ್ಕೊಂಡು ಓಡಾಡ್ತಾನೆ. ಏನೋ ಅಂತಾರಲ್ಲ, ಗಂಗಾಳಕ್ಕೆ ದಂಡ ಅಂತಂದು ಹಂಗದ ನೋಡಿ ಅವನು. ಆ ಛತ್ರಿನ ಕಿತ್ತೋ ಛತ್ರಿ ಹಿಡ್ಕೊಂಬಂದು ರಿಪೇರಿ ಮಾಡ್ತಾನೆ. ಮತ್ತು ಒಂದು ಪೆಪ್ಸಿ ಗಿಪ್ಸಿ ಅಂತ ಇದು ಬೇರೆ ಕೇಳಿ ಇವನು ಮುಸುಳಿಗೆ ಒಂದು ಮಾತು ಕೇಳಂಗಲ್ಲ, ಏನಲ್ಲ. ಕೆಲ್ಸಕ್ಕೆ ಬರ್ದು ಮಾತಾಡ್ಕೊಂತ ಹೋಗ್ಬಿಡು, ನನ್ನ ಕೆಲಸ ನಾ ಮಾಡ್ತಾನೆ ಇವನ ಜೊತೆಗೆ ಅಂತ. ಇವತ್ತು ನಮ್ಮ ಸಿದ್ಲಿಂಗನೂ ಸಿಗಲಿಲ್ಲ, ಏನಿಲ್ಲ. ಏನರ ಒಂದು ಆಗಿದ್ದೆ ಅಂದ್ರೆ ಅಕ್ಕತ್ತು ಸಿದ್ಲಿಂಗ ಇದ್ದದೆ ಅಂದ್ರೆ ಇಲ್ಲೇ ನಮ್ಮ ಗೌತಿ ಜೊತೆಗೆ ಏನರ ಒಂದು ಕಿತಾಪತಿ ಮಾಡೋಣ.
ಹಾಂ ಹಾಂ ಬಿಡ್ರಿ. ಓ ಯಾಕೆ ಹಿಂಗೆ ಮಾಡ್ತೀಯ? ಅಲ್ಲ ಈ 10 ವರ್ಷದಿಂದ ಏನು ಮಾಡಕ್ಕಾಗ್ಲಾರ್ದು ಈಗ ಒಂದು ಹಿಡ್ಕೊಂಡ್ಬಿಟ್ರು. ಏನು ಬಾರಿ ಹೆಂಡತಿ ಮೇಲೆ ಪ್ರೀತಿ ಬಂದ್ಬಿಟ್ಟತ್ ನಿಮಗೆ. ಹಂಗಲ್ಲೋ ಅಂಥದ್ಕೆಲ್ಲ ಯಾರು ಚಿಂತೆ ಮಾಡ್ಬಾರ್ದು. ಏನು ಬೇಕಾಗಿಲ್ಲ, ಏನ್ ಚಿಂತೆ ಮಾಡೋದು ಬೇಕಾಗಿಲ್ಲ. ಹೋಗ್ರಿ, ಏನ್ ಕೆಲಸ ಐತಿ ನೋಡ್ಕೊಂಡು. ವಾಚಿನ ಒಂದ್ಸಲ ಏನು ಇವತ್ತು ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಹೆಂಡತಿ ಮೇಲೆ ಪ್ರೀತಿ ಬಂದ್ಬಿಟ್ಟೈತಿ. ಮಾರ್ಕೆಟಿಗೆ ಹೋಗೋಣಂತೆ. ಮಾರ್ಕೆಟ್ ಹೋದ್ರೆ ಏನ್ ಕೊಡಿಸ್ತೀರಿ? ನಿನಗೇನು ಬೇಕು ತಗೊಂಬಂತಿ? ಏನು ಬೇಕಾಗಿಲ್ಲ, ಇವತ್ತು ಹೊಸದಾಗಿಂದ ಬಂದ್ಬಿಟ್ಟು ಬಾರು ನಿಲ್ ಹೋಗೋಣ ಅಂತಂದು ಇಂಥ ನೆಕ್ಲೆಸ್ ಕೊಡ್ಸೇನಂತ. ಇನ್ನೂ ಏನು ಬೇಕು ಕೊಡಿಸ್ತೀನಿ. ಇದು ನೀವು ಕೊಡ್ಸಿದ್ದಲ್ಲ, ನಮ್ಮ ಅಪ್ಪನ ಮನೆಯಿಂದ ಕೊಡ್ಸಿರೋದು. ನಾನು ಕೊಡಿಸ್ತೀನಿ ಬಾ. ದೊಡ್ಡದಾಗ ಹೇಳ್ಬಿಡ್ರಿ, ಇಂಥ ನೆಕ್ಲೆಸ್ ಕೊಡಿಸ್ತೀನಿ ಅಂತ. ಆಯ್ತು ಕಣ್ಣ. ಏನು ಒಳ್ಳೆ, ನಾನು ಎಲ್ಲೂ ಬರಂಗಿಲ್ಲ, ಜಾಗಕ್ಕೆ ಹೋಗ್ಬೇಕು. ಹೋಗ್ರಿ, ಏನ್ ಕೆಲಸ ಐತಿ ಇರ್ಲಿ ಬಾ. ಹೋಗ್ರಿ. ಇವಳು ಹಿಂಗೆ ಮಾಡ್ತಾಳಲ್ಲಪ್ಪ, ಏನು ಮಾಡಲಿ? ಹೌದು, ಇವತ್ತು ನನ್ನ ಗಂಡಗೆ ಏನು ನನ್ನ ಮೇಲೆ ಇಷ್ಟಾಕೊಂದು ಪ್ರೀತಿ ಬಂದ್ಬಿಟ್ಟೈತಿ. ಅಲ್ಲ, ಎಷ್ಟು ದಿವಸ ಇರಲಾರ್ದು ಪ್ರೀತಿ ಈಗ ಎಲ್ಲಿಂದ ಬಂತು ಇವನಿಗೆ? ಲೇ ಮಗನ ಸಿದ್ಲಿಂಗ, ಲೇ ಎಲ್ಲಿಗೆ ಹೋಗಿದ್ರಿ? ಇಲ್ಲೇ ಸ್ವಲ್ಪ ಬೇರೆ ಕಡೆ ಕೆಲಸ ಹೋಗಿದ್ದೆ. ಏನು ಸಮಾಚಾರ? ಏನ್ಲೇ ಮನೆಗೆ ಬಂದಿದ್ನ, ಹಾ, ನಿಮ್ಮ ಅಮ್ಮವ್ರ ಹತ್ರ ಹೋಗಿದ್ನೆ, ಕೆಲಸ ಆಗ್ಲಿಲ್ಲ. ಆಗ್ಲಿಲ್ಲ. ಗಾಡಿಗಳ ನಮ್ಮ ಗ್ಯಾರೇಜಿಗೆ ಬರೋದು. ನಮಗೆ ಗೊತ್ತೈತಿ ಯಾಕೆ ಗ್ಯಾರೇಜ್ ಸೇರಿಸ್ಬೇಕಂತ. ಮೊನ್ನೆ ಒಂದು 8 ಸಿಕ್ಕುದು. ಎಲ್ಲಾರ ಇದ್ರು ನೀವು ಬರ್ಲಿ, ನಾವೇ ಮಾಡೋಣ. ಬಾರ್ಲಿ. ಒಂದರ ಟೈಪ್ ಮಾಡಕ್ ಗೊತ್ತಾ? ಬಾರ್ಲಿ ಹೋಗೋಣ, ಈಗ ನೋಡೋಣ. ಹೋಗನ್ರಿ, ಹೋಗ ನಡಿ, ಅಮ್ಮರ್ ನಡೀಲಿ. ಬರ್ರಿ ಹೋಗೋಣ. ಬಾ ಹೋಗೋಣ. ಅಪ್ಪರ ಮನೆಗೆ ಇರ್ಬೇಕಣ್ಣ, ಯಾಕೆ ಚಪ್ಪಲನೇ ಇಲ್ಲ. ಅಪ್ಪರ 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 ನಿಮ್ಮ ಅಪ್ಪರು ಇದ್ರಲ್ಲಿ ಹೊರಗೆ ಚಪ್ಪಲಿ ಗೊತ್ತಾಗಂಗಿಲ್ಲ ನಿನಗೆ. ಇಷ್ಟು ತಿಳುವಳಿಕೆ ಇಲ್ಲ ನಮ್ಮ ಹೋಗ್ಬಿಡ. ಶಂಕ್ರು, ನಾನು ನಿನಗೇನೋ ಹೇಳ್ಬೇಕು, ಬಾ ಇಲ್ಲಿ. ಅಪ್ಪರ ಬಂದಿದ್ದರು. ಯಾರು ಬರಂಗಿಲ್ಲ, ಬಾರೋ. ಸಿದ್ಲಿಂಗನೇ ಇಲ್ಲ, ಸಿದ್ಲಿಂಗನು ನಿಮ್ಮ ಅಪ್ಪರ ಜೊತೆ ಹೋಗ್ಯಾರ. ಬರೇ ನೀ ಹೆದರ್ಸಿ ನನ್ನ ಹೆದರ್ಸ್ಬಿಡ್ತೀನಿ ನೋಡು. ಬೈಯಾಕತ್ತಿ, ಯಾಕಂದ್ರೆ ಅನ್ನ ತಿಂದ ಮನೆ ಮೋಸ ಮಾಡಿದಾರೆ. ಅಂಥದ್ದೇನೂ ಆಗಂಗಿಲ್ಲ. ನಾ ಇಲ್ಲ, ನಾನು ಎಲ್ಲ ನೋಡ್ಕೋತ. ಶಂಕ್ರು, ನಾನು ನಿನಗೊಂದೇನೋ ಹೇಳಬೇಕು. ಏನೂ ಇಲ್ಲ, ಭಾಳ ದಿವಸದ ಮೇಲೆ ನಾವಿಬ್ಬರು ಒಂದಾಗತ್ತೇವೆ ಅಂದಮೇಲೆ ಇವತ್ತಿನ ದಿವಸ ನಾವು ಯಾವತ್ತೂ ಮರಿಬಾರ್ದು. ಅಂಥದ್ದೇನು ಕೊಡಕತ್ತಿ ನನಗೆ? ಏನು ಕೊಡಬೇಕು? ನಿನ್ನಿಂದ ನನಗೆ ಮುದ್ದಾದ ಮಗು ಹುಟ್ಟಿದ್ರೆ ಸಾಕು. ನೀನು ಇಷ್ಟಪಟ್ಟು ಅಂದಮೇಲೆ ನಿನಗೆ ಮಗು ಕೊಡೋದ ಬಿಡಲ್ಲ ನಾನು. ಅದು ಅಪ್ಪರು ಬಂದಿಂದಾರಂತ ನನಗೆ ಹೆದರಿಕೆ. ಅದ್ರ ಬಗ್ಗೆ ಏನು ನೀನು ಚಿಂತೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಬೋದು. ಸಿದ್ಲಿಂಗ್ ಎಲ್ಲಿಗೆ? ಸಿದ್ಲಿಂಗ ನಿಮ್ಮಪ್ಪ ಹೊರಗೆ ಹೋಗ್ಯಾರ, ಇನ್ನು ಬರಾಕಿನ್ನ ನಾಳೆ ಬರ್ತಾರ ಅವ್ರ ಮನೆಗೆ. ಜನ ಎಲ್ಲ ತಿಳ್ಕೊಂಡ್ರಂತ. ಯಾಕೆ ಆಗಲ್ಲ ನಾ ಇಲ್ಲಿ ಬಂತಂದ್ರೆ? ನೀ ಎಲ್ಲೂ ಹೋಗ್ಲಲ್ಲ, ಬಂದಿರೋದು ಈಗ ಬಂದಿದ್ದಿ. ಬರೇ ಹೊಲದಾಗ ಬಿದ್ದು ಒದ್ದಾಡ್ತಿದ್ದಿ. ಸ್ವಲ್ಪ ನನ್ನ ಮೇಲೆ ಪ್ರೀತಿ ಐತೀನಿ, ಪ್ರೀತಿಯಿಂದ ನೀನು ಮಾತಾಡಂಗಿಲ್ಲ. ಹೋಗು ಶಂಕ್ರು, ನೀನು ಪ್ರೀತಿಯಿಂದ ಮಾತಾಡ್ತಿದ್ದು ನಾನು. ಯಾಕೆ ಹೆದರಿಕೆ ಬರಕತ್ತೆ ನನಗೆ? ಫುಲ್ ಹೆದರಿಕೆ. ಹೆದರ್ಬೇಡ ಶಂಕ್ರು, ನಾ ಯಾವಾಗ ನಿನ್ನವಳು ಅದೇ ಅವತ್ತಿಂದ ಹೆದರಿಕೆ ಬಿಟ್ಬಿಡು. ನಿನ್ನ ಧೈರ್ಯನ ನನ್ನ ಧೈರ್ಯ. ನಾ ಅದನ್ನೆಲ್ಲ ನಾ ಎಲ್ಲ ನೋಡ್ಕೊತೀನಿ. ಮತ್ತೆ ಹೇಳ್ಬೇಕು, ನೀನು ಹೇಳ್ಬೇಕು. ನಿನ್ನ ತೆಗ್ಸಿರ್ಬೇಕಾದ್ರೆ 100 ಸ್ವಲ್ಪ ಪುಣ್ಯ ಮಾಡಿರ್ಬೇಕು. ನಾನು ಅಷ್ಟೇ, ನೀ ನನಗೆ ಸಿಗ್ಬೇಕಾದ್ರೆ ನಾನು ಪುಣ್ಯನೇ ಮಾಡಿರ್ಬೇಕು. ಬಾ. ಆ ರೂಮ್ ಈ ರೂಮ್ ಬೇಡ, ಅಪ್ಪರ ಬರೋಳಗೆ ಆಗಬೇಕು. ಬಾ.
ಅಂತೂ ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೋಡು. ನನ್ನ ಹೊಟ್ಯಾಗ ಕೂಸು ಹುಟ್ಟೋದಂಕ್ರು ಗ್ಯಾರಂಟಿ. ಚಿಂದು ಏನೋ ಹೇಳ್ತೈತಿ. ಶಂಕರು ನೀನಂದ್ರೆ ನಂಗೆ ಭಾಳ ಇಷ್ಟ ಶಂಕರು. ನನಗೂ ನೀನಂದ್ರೆ ಭಾಳ ಇಷ್ಟ. ನೋಡು ನಾ ಹೇಳ್ದಂಗೆ ಕೇಳ್ಕೊಂಡು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನಾನು ಬಿಟ್ಟು ಎಲ್ಲೂ ಹೋಗಬಾರ್ದು. ಎಲ್ಲೂಗಲ್ಲ. ಗೌಡ್ರಿಗೆ ವಿಷಯ ಗೊತ್ತಾದ್ರೆ ಮಾತ್ರ ನಾನು ತಲೆ ತೆಗಿತೀನಿ. ಅವ್ರಿಗೆ ಹೆಂಗೋ ವಿಷಯ ಗೊತ್ತಾಗತ್ತೆ, ಅವ್ರ ಮನ್ಯಾಗ ಇರೋದಿಲ್ಲ ಅಂದಮೇಲೆ ಗೊತ್ತಾಗೋದೆಲ್ಲಿಂದ. ನಾವಿಬ್ಬರು ಯಾವಾಗಲೂ ಸಂತೋಷವಾಗಿರೋಣ. ನೋಡು ನನ್ನ ಹೊಟ್ಯಾಗ ನಿನ್ನ ಮಗುನ ಹುಡ್ತತಿ, ಆ ಮಗುವಿನ ನಿಜವಾದ ಅಪ್ಪನ ನೀನು, ಅದನ್ನು ನೆನಪಿಟ್ಕೋ. ನನ್ನ ಮಗು ಬೆಳೆತಂದ್ರೆ ಏನಂತ ಹೇಳಿ ಹೆಸರು? ಮಗು ಬೆಳೆದ ಮೇಲೆ ನೋಡೋಣ ಅಂತ ಈಗ ಅಲ್ಲೇ ಹೆಸರು ಇಡಕ್ಕೆ ಹೊಂಟ್ಬಿಟ್ಟೆ. ನಾವು ಭಾಳ ಖುಷಿ ಬಿಡು ನಿನಗೂ. ಏನಿಲ್ಲ, ಈಗ ನೀವು ಹೋಗಿ ಏನದು ಕೆಲಸ ನೋಡು, ನಾನು ಸ್ನಾನ ಮಾಡಿ ರೆಡಿ ಆಗ್ತೇನೆ ಗೌಡ್ರು ಬರೋದ್ರಾಗ. ಏನು ಅಲ್ಲಿ ಹೊಲಕ್ಕೆ ಬಂದ್ರೆ ಬಾ. ಸರಿ ಬರ್ತೇನೆ. ಆಯ್ತು, ಏನು ಚಿಂತೆ ಮಾಡಬೇಡ. ಹೊಲಕ್ಕೆ ಬರೋಕ್ಕೆಲ್ಲ ಯಾಕೆ ಹೆದರ್ಬೇಕು? ನೀನು ಎಲ್ಲದಕ್ಕೂ ಹೆದರ್ಸಿ ನನ್ನ ಹೆದರ್ಸಿಡ್ತಿದ್ದಿ. ಹೋಗಿ ಏನು ಕೆಲಸ ಐತಿ ನೋಡಿ ಹೋಗು. ಹಾಂ ಆಯ್ತು, ಕೊಡ್ತಿ ಬರಲೇ ಕೊಡ್ತಿ. ಹೋಗಂಗೆ ಆಗುತ್ತಲ್ಲ ಕೊಡ್ತಿ. ಯಾಕೆ ಭಾಳ ಆಗಲಿಲ್ಲ? ಆಯ್ತು ಕೊಡ್ತಿ, ಬರ್ತೇನೆ ಕೊಡ್ತಿ. ಶಂಕರು ಇನ್ಮೇಲೆ ನಾ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ಮಾತಾಡೋ ಜನರ ಬಾಯಿಗೆ ಬೀಗ ಹಾಕದಂಗೆ ಆಕತಿ. ಇನ್ನು ಮೇಲೆ ನನ್ನ ಹೊಟ್ಟೆಗೂ ಒಂದು ಕೂಸು ಹುಟ್ಟತೈತಿ. ನನ್ನ ಕೂಸಿನ ಕರ್ಕೊಂಡು ಓಣೆಲ್ಲ ಅಡ್ಡಾಡಿ ಹೇಳಿ ಬರ್ತೇನೆ. ಮಾತಾಡಿದ ಜನರ ಮುಂದೆ ನನ್ನ ಸೇಡು ತೀರಿಸ್ಕೊಂತಾರೆ. ನನ್ನ ಹೊಟ್ಟೆ ಉರಿಸ್ತಾರು. ಯಾವ ಫಂಕ್ಷನಿಗೂ ನನ್ನ ಕರೆದೇ ಇರೋರು. ಒಂದು ತೊಟ್ಲ ನಾಮಕರಣ ಒಂದಕ್ಕೂ ನಾನು ಈ ಜನ ಕರೆದಿಲ್ಲ. ಎಂಥ ಕೆಟ್ಟ ಜನ! ಈ ಥರ ಬಂಡವಾಳ ಬದುಕಂಗ ಮಾಡಿರಿ ಈ ಜನ. ಈ ಸಮಾಜದ ಜನರಿಗೆ ಏನು ಹೇಳಬೇಕು ತಿಳ್ಲಾರ್ದಂಗೆ ಆಗೈತೆ. ಒಬ್ಬರ ಜೀವನ ಹಾಳು ಮಾಡೋದು ಇದೇ ಜನನೇ. ಯಾಕಂದ್ರೆ ಯಾವ ಜನರ ಮಾತು ಕೇಳಿ ನಾವು ಬದುಕಬಾರ್ದು. ಆದರೆ ಏನು ಮಾಡೋದು? ನನಗೂ ಒಂದು ಮಗು ಬೇಕಲ್ಲ. ನಾನು ಜೀವನ ಮಾಡಬೇಕು, ನನ್ನ ಮಗುನ ಆಡಿಸ್ಬೇಕು, ಮುದ್ದಾಡಬೇಕು. ಅದಕ್ಕೂ ಚಂದಾಗ ನಾ ರೆಡಿ ಮಾಡಬೇಕು, ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಬೇಕು. ಇದು ಒಂದು ಆಸೆಗೆ ಇವತ್ತು ನಾನು ಈ ಮಾರ್ಗ ಹಿಡಿಬೇಕಾಯ್ತು. ನನ್ನ ತಪ್ಪನ್ನ ಆ ದೇವರ ಕ್ಷಮಿಸ್ಬೇಕು, ಆ ದೇವರ ಕ್ಷಮಿಸ್ಬೇಕು. ನಮಸ್ಕಾರ ಅಪ್ಪರ. ಯಾಕಲೆ ಇಲ್ಲಿ ಬಂದಿದ್ದೆ? ಅಪ್ಪರ ಅವ್ವರು ಹೇಳಿದ್ರ ಅದ ಏನೋ ಮನೆ ಊಟ ಕ್ಲೀನ್ ಮಾಡ್ಬೇಕಂತ ಅಂದ್ರ ಅದಕ್ಕೆ ಊಟ ಕ್ಲೀನ್ ಮಾಡಿ ನೋಡ್ರಿ ಅಪ್ಪರ. ಯಾವಾಗ ಮಾಡಿದೆ? ಈಗ ಮಾಡಿದ್ವಿ ಅಪ್ಪರ. ಬೆಳಗ್ಗೆನ ಬಂದಿದ್ದೆ, ಬೆಳಗ್ಗೆ 11 ಗಂಟೆನಾಗ ಇತ್ತಪ್ಪರ. ನಿಮ್ಮ ಅಮ್ಮಾರ ಏನ್ ಮಾಡತ್ತಾರ? ಅವ್ರ ಏನೋ ತಲೆನೂ ಇದ್ದಿತ್ತು ಅಂದ್ರ ಮಕ ಅಂದ್ರ. ಮಕ್ಕಂದ್ರ? ಅಪ್ಪರೇ ನನ್ನಂಗೆ ಉಪವಾಸ ದುಡಿಯೋನಲ್ಲ, ಊಟಕ್ಕೆ ಬಂದಾನ ಹಂಗೆ ಹೇಳ್ತಾನ. ನಾನು ಸತ್ ಮೇಲೆ ನಿನ್ನೆ. ಹೌದಲ್ಲಿ? ಅಪ್ಪರ ಅವ್ನು ನನ್ನ ಬಗ್ಗೆ ಬರೀ ತಿಟಿ ಹೇಳ್ತಾನ. ಅವ್ನು ನಂಬಕ್ ಹೋಗ್ಬೇಡ್ರಿ ಅಪ್ಪರ ನೀವು. ಆಯ್ತು, ನೀವು ಹೊಲಕ್ಕೆ ಹೋಗಿ ಇದನ್ನ ಕ್ಲೀನ್ ಮಾಡ್ಬೇಕಲ್ಲ, ಇಲ್ಲಿ ಕಸ ಬೆಳೆದತ್ತ. ಅಪ್ಪರ ಬರೇ ನೀವು ನಿಂದ ಕೂಡ ಸುತ್ತರ್ಸಿಂದ್ರಲ್ರಿ ಅಪ್ಪರ. ಹೊಲಕ್ಕೆ ಕಳಿಸ್ರಿ, ಅವ್ನು ನನ್ನ ಕೆಲಸ ಮಾಡ್ಲಿ. ಅವನಿಗೆ ನನಗೆ ಆಯ್ ಬರಲ್ಲ ಗೌಡಪ್ಪ, ನಡ್ರಿ ಹೋಗನ್ರಿ ನಾವು. ಮತ್ತೆ ಒಳಗೆ ಸ್ವಚ್ಛ ಮಾಡ ಅಪ್ಪರ ಕಳಿಸ್ರಿ ಅಪ್ಪರ ಅವನ್ನ. ಬೇಕು ನೀನು ಹೋಗ ಹೋಗಿ ಬದುಕ್ ಮಾಡೋದು. ಏನ್ ಒಂದ್ ಕೆಲಸ ಇಲ್ಲ, ಒಂದೇನೆಲ್ಲ ತಿಂದು ನೋಡ್ರಿ, ಹೊಟ್ಟೆ ಆಗಿದ್ ನೋಡ್ರಿ ಒಂದು. ಮಾಡಿ ಹಿಂಗಾಗೈತಿ. ತಿಂದಲ್ಲ ಹೊಟ್ಟೆ ಕರಗ್ಸದನ ನೋಡ್, ನಮ್ಮ ಹೊಟ್ಟೆ ನೋಡಿಲ್ಲಿ. ಇಷ್ಟ ಮಾಡ್ಕೊಂತ ಹೋಗೋಣ ನೀವನ. ಅಪ್ಪರ ಅಲ್ಲಿ ಹೊಲ್ದಾಗ ನೀರ್ ಕಟ್ರ ಐತಪ್ಪರ. ಅಪ್ಪರ ಹಾಕತ್ತಾನ ಅಪ್ಪರ. ಆಯ್ತಪ್ಪರ.